ವೆಲ್ಕಮ್ ಟು ಮೈ ಚಾನಲ್ ಪ್ಲಂಬಿಂಗ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕಮೋಡ್ಗೆ ಫಿಟ್ಟಿಂಗ್ ಹಾಕೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನು ಹಾಕೋದು ನೋಡಿ, ಈ ಆ್ಯಂಗಲ್ ಹಾಕು. ಇದು ಕಮೋಡದು ಫ್ಲಶ್ ಟ್ಯಾಂಕ್ಗೆ ಹೋಗ್ತದೆ. ಇದು ಟ್ಯಾಂಕು ಸಿಂಗಲ್ ಪೀಸ್ ಕಮೋಡು ಈ ಲೈನ್ಗೆ ಹೋಗುತ್ತೆ. ಕನೆಕ್ಟ್ ಮಾಡೋದಕ್ಕೆ ಜಾಗ ಇರ್ತದೆ ನೋಡಿ, ಈ ಪೈಪ್ಗೆ ಹೋಗುತ್ತೆ. ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದೇ ಪೈಪಿಗೆ ಕನೆಕ್ಷನ್ ಪೈಪ್ ಲಾಕ್ ಆಗುತ್ತೆ. ಇದು ಎಲ್ಲ ಸೆಟ್ಟಿಂಗ್ ಕೊಡಿಸಿರೋದು. ಈಗ ನಿಪ್ಪಲ್ನ ಕಟ್ ಮಾಡಿಬಿಟ್ಟು ಎಷ್ಟು ಬೇಕು ಆ ಥರ ಫಿಟ್ಟಿಂಗ್ ಮಾಡಿಬಿಟ್ಟು ಈ ರೀತಿ ಫಿಟ್ಟಿಂಗ್ ಆಗುತ್ತೆ. ಇದೆಲ್ಲ ಸೆಟ್ಟು. ಇದು ಈ ಟ್ಯೂಬು ಇಲ್ಲಿಗೆ ಬಂದು ಕೂರುತ್ತೆ. ಈ ಜಾಗಕ್ಕೆ ಇಲ್ಲಿಗೆ ಕಮೋಡ್ ಕೂರೋ ಪ್ಲೇಸು. ಇಲ್ಲೇನು ಪರ್ಮನೆಂಟ್ ಮಾರ್ಕರ್, ಇದು ಟಿಂಬರ್ ಮಾರ್ಕರ್ ಅಂತ ಹೇಳ್ತೀವಿ ನೋಡಿ. ಇದು ಯೆಲ್ಲೋ ಕಲರ್ ಏನು ಕಾಣ್ತಿದೆ ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಜಾಗಕ್ಕೆ ಈಗ ಈ ಪೀಸ್ನ ಥರ ಇರೋದು. ಈ ಪ್ಯಾಕಿಂಗ್ ತೆಗೆದು, ಈ ಪ್ಯಾಕಿಂಗ್ ಏನೈತೆ ತೆಗೆದುಬಿಟ್ಟು ಇದರಲ್ಲಿ ವೈಟ್ ಕಲರ್ ಸ್ಟಿಕ್ಕರ್ ಇದೆಯಲ್ಲ ಇದನ್ನ ತೆಗೆದು ನೋಡಿ ಈ ಥರ ಇದನ್ನ ಇದಕ್ಕೆ ಲಾಕ್ ಮಾಡೋದು ಅಂದರೆ ಇದನ್ನ ಫಸ್ಟ್ ಕಮೋಡ್ಗೆ ಫಿಟ್ ಮಾಡ್ಕೊಬಿಡ್ತೀನಿ ಬಾಟಮ್ಗೆ. ಅದಕ್ಕೆ ಹಿಂಗೆ ಕಮೋಡ್ಗೆ ಪ್ರೆಸ್ ಮಾಡಿಬಿಟ್ಟು ಕಮೋಡನ್ನ ತಂದುಬಿಟ್ಟು ಇಲ್ಲಿಗೆ ಇಡ್ತೀನಿ. ಇಲ್ಲಿ ಬಂದು ಈ ಪೈಪ್ ಲಾಕ್ ಆಗುತ್ತೆ. ಇವೆಲ್ಲ ಪೈಪಿಗೆ ಲಾಕ್ ಆಗೋದಾಗ ಇಲ್ಲಿ ನೋಡಿ, ಇಲ್ಲಿ ತನಕನೂ ಇದೆ. ಇದು ಬಂದು ಈ PVC ಪೈಪ್ ಮೇಲೆ ಕೂರುತ್ತೆ. ಕೂತಾಗ ನಿಮಗೆ ಸ್ಮೆಲ್ ಬರಲ್ಲ. ಇದು ಅಷ್ಟೇ, ಇಲ್ಲಿ ಬಂದು ಕಮೋಡ್ ಕೂತ್ರೆ ಇವೆಲ್ಲ ಅಂಟ್ಕೊಬಿಡುತ್ತೆ ಅದಕ್ಕೆ. ಅವಾಗ ಸ್ಮೆಲ್ ನಿಮಗೆ ದಾಟಲ್ಲ. ಕರೆಕ್ಟಾಗಿ ಈ ಮಾರ್ಕ್ ಏನು ಮಾಡಿದ್ದೀನಿ, ಈ ಪರ್ಮನೆಂಟ್ ಇದು ಟಿಂಬರ್ ಮಾರ್ಕರಲ್ಲಿ ಅಲ್ಲಿ ಕಮೋಡ್ ತಂದು ಲಾಕ್ ಮಾಡ್ತಂದ್ರೆ ಕರೆಕ್ಟಾಗಿ ಕೂತ್ಬಿಡುತ್ತೆ ಅಲ್ಲಿಗೆ. ಆ ರೀತಿ ಮಾಡೋದು. ಈಗ ಫಿಟ್ಟಿಂಗ್ ಹಾಕಿರೋ ತೋರಿಸ್ತೀನಿ ನೋಡಿ. ಆ ಸ್ಟಿಕ್ಕರ್ ಅದಕ್ಕೆ ಕಿತ್ತಿದ್ದು ನೋಡಿ, ಇವೆಲ್ಲ ಅದರದ್ದು ಕಿತ್ತಿರೋದು. ಅದು ಈ ಕವರ್ಗೆ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಹಾಕಿರ್ತಾರೆ. ಅದನ್ನ ರಿಮೂವ್ ಮಾಡ್ಕೊಬಿಟ್ಟು ಈ ಥರ ಅಂಟಿಸ್ಕೊಳ್ಳಿ. ಫಿಟ್ಟಿಂಗ್ ಆಗ್ತದೆ ನೋಡಿ. ಈ ಥರ ಕಲೆಕ್ಷನ್ ಪೈಪಿಗೆ ಕಮೋಡು ಇದಕ್ಕೂ ಹೋಗಿ ಲಾಕ್ ಹಾಕಿದೆ ನೋಡಿ. ಒಳಗಡೆ ಕಾಣ್ತಿದೆ ನೋಡಿ. ಇದು ಎಲ್ಲ ನೋಡಿ, ಸಿಪಿ ನಿಪ್ಪಲ್ ಹಾಕಿ ನೀಟಾಗಿ ಲಾಕ್ ಮಾಡಿ ಹಿಂಗೆ ಮಾಡಿದ್ದೀವಿ ನೋಡಿ. ಆನ್ ಮಾಡಿ ನೋಡಿ. ಹಿಂಗೆ ಐತೆ ನೋಡಿ. ನೀಟಾಗಿ ವೈಟ್ ಸಿಮೆಂಟಲ್ಲಿ ಹಾಕಿ ಲಾಕ್ ಮಾಡಿದ್ವಿ. ಒಂಚೂರು ಸ್ಮೆಲ್ ಬರೋ ಮತ್ತು ವೈಬ್ರೇಷನ್ ಬರಬಾರ್ದು. ಅದಕ್ಕೋಸ್ಕರ ವೈಟ್ ಸಿಮೆಂಟ್ ಹಾಕ್ಬೇಕು ಅನ್ನೋದಿಲ್ಲ. ಆದರೆ ಇರುವೆ ಅಂಥದ್ದು ಸ್ನಾನ ಮಾಡಿದ ನೀರು ಹೋಗಿ ಅಡಿಯಲ್ಲಿ ಸೇರ್ಕೊಂಡು ಅಂದ್ಬಿಟ್ಟು ಸ್ಮೆಲ್ ಬರಬಾರ್ದು ಅನ್ನೋಕ್ಕೋಸ್ಕರ ಹಾಕೋದು. ಇದ್ರ ವೈಟಿಗೆ ಏನು ಅಲ್ಲಾಡಲ್ಲ ಮತ್ತು ಫಿಟ್ನೆಸ್ ಆಗೂ ಇರುತ್ತೆ. ಅಂದರೆ ಇದು ಒಳಗಡೆ ದಾರ ಗಿರ ಹಾಕಿ ಬೋಲ್ನೆಟ್ ಹಾಕೋಕ್ಕೆ ಹೋಗ್ಬೇಡಿ. ಅದೇನಾದರೂ ರೆಸ್ಟ್ ಹಿಡಿತು ಅಂದರೆ ಫುಲ್ಲು ಹೋಗ್ಬಿಡುತ್ತೆ ಟೊಮೊಟೊ ತೆಗಿಯೋಕ್ಕೆಲ್ಲ. ಅದಕ್ಕೆ ಹಿಂಗೆ ಸಿಂಪಲ್ ವೈಟ್ ಸಿಮೆಂಟ್ ಸುಮ್ಮನೆ ಈ ಎಡ್ಜಿಗೆ ಸುಮ್ಮನೆ ಹೆಸರಿಗೆ ಹಾಕಿದ್ರು ಸಾಕು ನೋಡಿ. ಸುತ್ತ ಹಾಕಿದ್ದೀನಿ. ಸ್ವಲ್ಪ ನೀರು ಹೊಡೆದ್ಬಿಟ್ರೆ ಹೊರಗಡೆ ಕ್ಯೂರಿಂಗ್ ಆದಂಗೆ ಆಯಿತು. ಫ್ಲಶ್ ಮಾಡಿ ತೋರಿಸ್ತೀನಿ ಕಮೋಡಲ್ಲಿ. ಹೆಂಗೆ ಹೇಳ್ಕೊಂಡು ಹೋಗ್ತದೆ ಅದು, ಆ ಥರ ಎಳೆದು ಹೋಗ್ತದೆ. ಅದಕ್ಕೆ ಈ ಥರ ಕಮೋಡಲ್ಲಿ ಕೆಳಗೆ ಬಾಟಮಲ್ಲಿ ಈ ಥರ ಹೋಲ್ ಇರೋದು ತಗೊಳ್ಳಿ. ಮತ್ತು ಈ ಜಾಗದಲ್ಲಿ ಹೋಲ್ ಇದೆಯಲ್ಲ ಅದೇ ಥರ ತಗೋಬೇಕು. ಫ್ಲಶ್ ಮಾಡಿದಾಗ ನೋಡಿ, ಅದರ ಒಟ್ಟಾಟ ಹೊಡೆದು ಹಂಗೆ ತಳ್ಕೊಡ್ತದೆ. ವಾಕ್ಯೂಮ್ ಟೈಪ್ ಇದೆ, ವಾಕ್ಯೂಮ್ ಮೆಥಡಲ್ಲಿ ಮಾಡಿರೋದು. ಈ ಹೋಲ್ ಇಲ್ಲ ಅಂದರೆ ನಿಮಗೆ ಫ್ಲಶ್ ಮಾಡಿದಾಗ ಹೋಗಲ್ಲ ಅದು. ಅದಕ್ಕೆ ಆದಷ್ಟು ಈ ಥರ ತಗೊಳ್ಳಿ ನೋಡಿ. ಕೆಲವೊಂದು ಕಮೋಡ್ ಅಂತ ಕಂಪ್ನಿ ಹೆಸರು. ಇದು ಫ್ಲಶ್ ಒಳಗಡೆ ಫ್ಲಶ್ ಮಾಡೋಕ್ಕೆ ಇರೋಂಥದ್ದು. ನೀಟಾಗಿ ಕಾಣ್ತದಲ್ವ ನೋಡಿ. ಇಲ್ಲಿಗೆ ಲಾಕ್ ಮಾಡ್ತೀನಿ. ಇನ್ನೊಂದ್ಸತಿ ಫ್ಲಶ್ ಮಾಡಿ ತೋರಿಸ್ಬಿಡ್ತೀನಿ. ಹೋಗಿ ಎಳ್ಳಂತ ಹೊಡೆದು ನೀಟಾಗಿ ಬರ್ತದೆ ನೋಡಿ. ಈ ವಿಡಿಯೋನ ಎಲ್ಲ ನಿಲ್ಲಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲಂಬಿಂಗ್ ಟೆಕ್ ಕನ್ನಡ. ಲೋಡ್ ಆಗ್ತಾ ಇದೆ ನೀರು, ಈಗ ಖಾಲಿಯಾಗಿದೆ ಅದರಲ್ಲಿ. ಈ ಬೋಲ್ಟ್ ಕಂಪ್ನಿಯಿಂದ ಕೊಟ್ಟಿರ್ತಾರೆ, ಇದನ್ನ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ಬ್ಯಾಕ್ ಸೈಡ್ಗೆ ಇರ್ತದೆ. ಈ ಬ್ಯಾಕ್ ಸೈಡ್ ಹಾಕೋದ್ರಿಂದ ಅದು ಇದ್ರಷ್ಟು ತೆಗಿಯೋಕ್ಕೆ ಮಾಡೋಕ್ಕೆಲ್ಲ ಆಗಲ್ಲ. ಹಾಕೋದೇನೋ ಹಾಕ್ಬಿಟ್ರೆ ನೆಕ್ಸ್ಟ್ ಬಿಚ್ಚಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ವೆಯ್ಟ್ ಇರ್ತದೆ ಇದು ಕಮ್ಮಡ್ಗಳು. ಚೂರು ಎಲ್ಲ ಶೇಕ್ ಆಗಲ್ಲ. ಅದಕ್ಕೆ ಸುಮ್ಮನೆ ಸೈಡಿಗೆ ವೈಟ್ ಸಿಮೆಂಟ್ ಹಾಕಿ ಇದು ಮಾಡಿ. ಈ ವಿಡಿಯೋ ಎಲ್ಲ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್